ಎಲ್ಲದ್ರಿ ಮಲ ಅಕ್ಕ ಬಂದು ನೋಡ್ರಿ ಏನ್ ತಗೊಂಬಂದಿ ಅಕ್ಕ ಭಾಳ ಫೇಮಸ್ ನಮ್ಮ ಕಡೆ ಅದ್ರ ಬಿಜಾಪುರದಾಗ. ನಮಸ್ಕಾರ ರೀ ಅಕ್ಕೋರ. ಅವ್ರು ಬರೀ ಅವ್ರ ವರ್ಷ ಒಂದ್ 2 ಎಕರೆ ಏನೋ ಬೆಳಿತಾರಂತ. ನಿಮ್ಮ ಬಡಿಗೆ ಹಾಕಿ ನಾ ಹಾಕ್ತೀನಿ. ಪೂರಾ ಪ್ರೊಸೆಸ್ ತೋರಿಸ್ತೀನಿ ಬರ್ರಿ ಹೆಂಗ್ ಮಾಡ್ತಾರಂತ. ಟ್ರ್ಯಾಕ್ಟರ್ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿತ್ರಿ, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಟ್ರೈನ್ ನಡ್ಬೇಕು ಸಿಕ್ಕಾಕೊಂಡ್ಬಿಟ್ಟಿತ್ತು ಆಲ್ಮೋಸ್ಟ್. ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಮಸ್ತ್ ಹೊಲ್ದಾನ್ ಬ್ಲಾಗ್ ಗೈಸ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ ಅದಕ್ಕೆ ಹೋಗಿದ್ದ ಅಂತೇಳಿ. ಸೊ ಹೋಗಿ ಬಂದಿವಿ, ಹೆಂಗಾಯ್ತಂತ ನೋಡೋಣ ಬರ್ರಿ. ಬಾ ಬಂಗಾರಿ ಎಲ್ಲ ನಮ್ಮ ಹೊಲ್ದಾನ ಮೆಣಸಿಕಾಯಿ ಸ್ನೇಹಿತರೆ. ಹಂಗೆ ನಮ್ಮ ಹೊಲ್ದಾನು ಇವು ಉಳಿಗಡ್ಡಿ ಮ್ಯಾಗಲ್ಲಿ ಆರಾಕ್ ಹಾಕ್ಯಾವ ಮ್ಯಾಗ ಹಂಗೆ ಮೆಣಸಿಕಾಯಿನೂ ಬಿಸಿಲಿ ಹಾಕತ್ ಬಂದೀವಿ. ಹಸಿ ಅದಾವ ಇವು ಬರ್ರಿ ಮ್ಯಾಗಿ ಹಾಕೋಣಂತ. ಆಲ್ರೆಡಿ ಮ್ಯಾಗಿ ಹಾಕ್ಯಾರ್ರಿ. ಏನು ಹಾಕ್ಯಾರಪ್ಪ ಅಂತಂದ್ರೆ ನೋಡ್ರಿ, ಇವು ನಮ್ಮ ಹೊಲ್ದಾನು ರೀ ಹಸಿ ಮೆಣಸಿಕಾಯಿ ಇದ್ವು. ಅವನ್ನ ಮೆಂತೆ ಹಚ್ಚಿ ಮೆಂತೆ ಮೆಣಸಿಕಾಯಿ ಮಾಡ್ಯಾರ ಅಂತ. ಈ ಅಕ್ಕ ಬಂದು ನೋಡ್ರಿ ಏನ್ ತಗೊಂಬಂದಿ ಅಕ್ಕ? ಬ್ಯಾಟ್ರಿ ಒಣಗಲಿ. ಮನೆ ಮೆಂತೆ ಮೆಣಸಿಕಾಯಿ ಒಣಕ್ಕೆ ಹಾಕಿ ಹೋಗಿದ್ದಾರೆ. ತೊಗೊಂಡು ಹೊಂಟಿನಿ ಸರ್ ತಿನ್ನಾಕಂತೇಳಿ. ಕರೆದು ತಿನ್ನೋದು ಪ್ಲ್ಯಾನ್ ಹಾಕ್ಯಾರ. ಸೊ ಹಂಗೆ ಉಳ್ಳಾಗಡ್ಡಿ ಕ್ರಿಸ್ಪಿ ಮಾಡಕ್ಕಂತೇಳಿ ನೆನಿಟ್ಟಾರ. ಉಳ್ಳಾಗಡ್ಡಿ ಒಣಗಿಂದ ಇವು ಕರದ ಕೇಸಿಂದ ಚೋಡತ ಹಾಕ್ತಾರಂತ. ಒಣಗ್ಯಾವ ಅವು. ಹ್ಞೂ ಬರ್ರಿ ಬೇಕಾಗ್ಯದ್ರಿ. ಯಾವ ಮೆಣಸಿಕಾಯಿ ಕೊಡತ್ತೀರಿ ಇವ್ರಿ? ನೀವು ಪಾಪು ಇನ್ನೂ ಮಕ್ಕೊಂದ ನೋಡ್ರಿ. ಅಕ್ಕ ತಿರಿ ಸ್ಕೂಲ್ಗೆ ಬಂದ್ಲು. ಇಪ್ಪು ಹೆಂಗೆ ಮಾಡ್ತಾನ ನೋಡ್ರಿ. ಈಗ ಅಕ್ಕ ಹೆಂಗೆ ಕಾಡಿಸ್ತಾನ್ರಿ ಮೂಗ ಕೈ ಹೆಂಗೆ ಮಾಡ್ತಾನ ಮತ್ತೆ. ಅಕ್ಕ ತಮ್ಮ ಎದ್ದಾನೆ ಶೂ ಮಾಡತ್ತಾನೆ. ಎತ್ತಿಗಳು ಅಕ್ಕ ಅಡ್ಗೋದ್ ಕೂತ್ಬಿಟ್ರ ತಮ್ಮನ ಜೊತೆ. ಸ್ನೇಹಿತರೆ ಹೊಲಕ್ಕೆ ಹೊಂಟೇವಿ. ಮತ್ತು ಮನೆ ಹೋಗಿ ಬಂದೇವ್ರಿ. ಆ್ಯಕ್ಚುಲಿ ಹೊಂಟೇವಿ ಯಾಕಂದ್ರೆ ಓಪನ್ ಅದ. ಯಾಕಂದ್ರೆ ಸೀತಿ ತಿನ್ನಕ್ಕೆ ಹೊಂಟೇವ. ಬಾರಿ ಇವತ್ತು ಹೋಗಿ ಸೀತಿ ತಿಂದು ಬರೋಣ. ನಮ್ಮ ಹೊಲ್ದಾಗ ಭಾಳ ಫೇಮಸ್ ನಮ್ಮ ಕಡೆ. ಅದ್ರ ಬಿಜಾಪುರದಾಗಾದ್ರೂ ಸೀತಿ ಭಾಳ ಫೇಮಸ್ ಆಗಿಬಿಟ್ಟವು ಈಗೀಗ. ಸೊ ಹಂಗಾಗಿ ತಿನ್ಬೇಕಂತ ಹೊಂಟೇವಿ ಎಲ್ಲರೂ ಸೇರಿ. ಹತ್ತಿಗಳು ಅಲ್ಲೇ ಫ್ರೆಶ್ ಆಗಿ ಕಟ್ ಮಾಡ್ತಾರೆ. ನಾವು ಹೋಗೋಣ ಸದ್ದ ಎಲ್ಲ ಬೆಂಕಿ ರೆಡಿ ಮಾಡಿರ್ತಾರೆ. ಕುಳ್ಳದ ಹಚ್ಚಿ ಹೊಲದಾಗ ಕಟ್ ಮಾಡಿ ಫ್ರೆಶ್ ಆಗಿ ಬಿಸಿ ಸುಟ್ಟು ಕೊಡ್ತಾರೆ. ಅಲ್ಲಿ ತಿನ್ನೋಣ ಅಂತ ನೋಡೋಣ ಅಂತ ಹೆಂಗಿರ್ತದೆ ಅಂತ ಹೇಳಿ. ಹೊಲ ಹರಿಗ್ಯಾರ ಅಂತ ನೋಡ್ಕೊಂಡು ನಿಂತೇವೆ ನಾವು. ಕಾರ್ ಒಳಗೆ ಹೋಗ್ತಾವಿಲ್ಲ ಅಂತೇಳಿ. ಗಾಲಿ ಸಿಕ್ಕಾಕೊಂಗಿಂದ ಅಂತೇಳಿ ಚೆಕ್ ಮಾಡತ್ತಾರ ಅವರು. ತಿನ್ನೋಣ ಅಂತ. ನಮಸ್ಕಾರ ರೀ ಅಕ್ಕೋರ, ಆರಾಮ್ರಿ? ಈಗ ನೋಡಿದ್ರಿ ನಿಮಗನ ಎಲ್ಲದ್ರಿ ಮಲ? ನಡಿ ಮಾಡಿಸ್ತೀನಿ ನಡಿ. ಅಲ್ಲೇ ಸೀತ್ನಿ ಭಾಳ ಫೇಮಸ್ ನೋಡ್ರಿ ನಮ್ಮ ಕಡೆ. ಸೀತ್ನಿ ಸಿಕ್ಕಾಪಟ್ಟಿ. ಅದ್ರಾಗ ಈಗ ಪಾಪ್ಯುಲಾರಿಟಿ ಬಂದ್ಬಿಟ್ಟ ಸೀತ್ನಿಗೆ. ಒಬ್ರಂದ್ರು ಏನ್ ಮಾಡತ್ತಾರ, ಪರ್ಟಿಕ್ಯುಲರ್ ಸೀತ್ನಿ ಸಂಬಂಧ ಅಂತ ಹೇಳಿ ಗಿಡ ಹಚ್ಚಾಕತ್ತಾರ. ಅಂದ್ರೆ ಸೀತ್ನಿ ಮಾರೋರು ಬರೀ ಅವ್ರ ವರ್ಷ ಒಂದ್ 2 ಎಕರೆ ಏನೋ ಬೆಳಿತಾರಂತ. ಸೊ ಇಬ್ರಾಹಿಂಪುರದಾಗ್ರಿ. ಸೊ ಸೀತ್ನಿಗೆ ಇಷ್ಟು ಫೇಮಸ್ ಬಂದದ್ ನೋಡ್ರಿ. ಆಕ್ಚುಲಿ ಹೆಲ್ತಿಗೂ ಚಲೋ ಅಂತಾರೆ ಸೀತ್ನಿ ರೀ. ಹಂಗಾಗಿ ಅದನ್ನ ಕಮರ್ಷಿಯಲಿ ಬೆಳೆಯಕತ್ತಾರ್ರಿ. ಅದು ಪೂರಾ ಪ್ರೊಸೆಸ್ ತೋರಿಸ್ತೀನಿ ಬರ್ರಿ ಹೆಂಗ್ ಮಾಡ್ತಾರ ಅಂತೇಳಿ. ತಿರುಗಿ ಮಮ್ಮಿ ಅಲ್ಲಿ ಹೋದ್ರು ನೀವು. ಇದು ನೋಡ್ರಿ ಗಾಯ್ಸ್, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಸಿ ಸೀತ್ನಿ ತಯಾರಾಗೋ ಪ್ರೊಸೆಸ್. ಈ ಸಲ ಮಳಿ ಇಲ್ಲ, ಬಿಸಿಲು ಜಾಸ್ತಿ. ಜೋಳ ಆಲ್ರೆಡಿ ಒಣಗ್ಲಾಕ್ ಬಂದದ. ಸೀತ್ನಿ ತೆನಿನೂ ಕಮ್ಮಿ ಇದ್ದು ಅಂತ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟಿದ್ರೆ ಸೀತ್ನಿನ ಸಿಗ್ತಿದ್ದಿಲ್ಲ ರೀ. ಬರತ್ತಾರ ಸಚೋಕ ಹಿಂದೆ. ಯಾವ ಇವ್ ಸೀತ್ನಿ ಕಟ್ಟಾಗಿತ್ತು ತೆನಿ ಅಪ್ಪ. ಇದ್ರಾಗ ಗಿಡದಾಗ ಇದು ಬೆಳೆದಿರ್ತಾವ ಜೋಳ ತೆನಿ.
ಜನ ತನಿ ಕಟ್ ಮಾಡ್ಕೊಂಡ್ ಬಂದು ಗಿಡ ಇಲ್ಲಿ ಇಟ್ಟಿರ್ತಾರ. ಬೆಂಕಿ ಜೋರ್ ಹಚ್ಚಾಕತ್ತಾರ. ಕಟ್ಟಿಗೆ ಕುಳ್ಳ ಅದು ಹಾಕಿ ಮೊದ್ಲಿಗೆ ಬೆಂಕಿ ಪ್ರಿಪೇರ್ ಮಾಡೋದ. ಆಮೇಲೆ ಇದ್ರಾಗ ಜೋಳದ ತೆನಿ ಇಟ್ಟ ಸುಡುದ್ರಿ. ಬಿಸಿ ಬಿಸಿ ಶೀತ್ನಿ ರೆಡಿ ಆಗತ್ತತ್ರಿ. ಇವೇ ನೋಡ್ರಿ ಗಾಯ್ಸ್, ಇನ್ನು ಕೆಲವೇ ನಿಮಿಷದಾಗ ಬಿಸಿ ಬಿಸಿ ಸೀತ್ನಿಯಾಗಿ ಕನ್ವರ್ಟ್ ಆಗ್ತಾವ. ಇವಾಗ ಚಂದಾಗ ದ್ರಾಕ್ಷಿ ಗೊಂಚಲ್ ಕಂಡಂಗ್ ಕಾಣಕತ್ತವ. ಪಕ್ಕ ಜವಾರಿ ಜೋಳದ ತೆನಿ ರೀ. ಹಾಟ್ ಹಾಟ್ ಇಡ್ಲಿ ರೆಡಿ ಆಯ್ತಾ. ಇನ್ನೇನ ತೆನಿ ಒಳಗಿಟ್ಟ ಬೆಂಕಿ ಕಾಯಿಸೋದ. ಭಾರಿ ಅದಾವಲ್ರಿ ಜೋಳದ ತೆನಿ. ಹಿಂಗ ಫ್ರೆಶ್ ಆಗಿ ಜೋಳದ ತೆನಿ ಮುರಿದ ಸೀತ್ನಿ ತಿನ್ನೋ ಮಜಾನೇ ಬೇರೆ ನೋಡ್ರಿ. ನೀವು ನೋಡಿ ಸೀತ್ನಿ ಟೇಕ್ ಬೇಬೆ. ರೀತು ಅಕ್ಕ ಸೀತ್ನಿ ನೋಡಿಲಿ. ಈಗ ಅಮ್ಮ ಕೊಡ್ರ, ನೀವು ಒಂದು ಕೊಡ್ರಿ. ಮಸ್ತ್ ಇದಾವ. ಅದೇ ನೋಡಿ ನೀವು ಸೀತ್ನಿ ತೆನಿಯವ. ಇವೇ ಸುಟ್ಟ ಬಡದ್ರಾದ್ರ ಹೊರ ಬಂದ್ಬಿಡ್ತಾವ ಕಾಳಪ್ಪ. ಹಾಕಾಕತ್ರು ಗೈಸ್. ಕಾಂಟ್ ವೇಟ್ ಟು ಈಟ್. ಬಾಯಾಗ ಆಲ್ರೆಡಿ ನೀರ್ ಬರಾಕತ್ತಾವ. ಯಾವಾಗ ತಿಂತೀನಿ ಅಂತ ಹೇಳಿ. ಹೌದು ಸುಡ್ತದ ಕಿಚ್ಚ ಜೋರದ. ಆಚ ಕಡೆ ಹಾಕೋಣ ಮಾಮ ಒಂದ. ಬೆಂಕಿ ಕಾವ್ ಎಷ್ಟ್ ಅದ ಅಂದ್ರ ಕೈ ಹಾಕಕ್ ಕೊಡಲಾಗ್ಯದ ನೋಡ್ರಿ. ಒಳಗ್ ತೆನಿ ಇಡ್ಬೇಕಂತ ಅನ್ನಕತ್ತಾರ. ನಿಮ್ಮ ಬಡಿಗೆ ಹಾಕಿ ನಾ ಹಾಕ್ತೀನಿ. ಹೊರಗ್ ತೆಗಿದ್ ಇನ್ನೂ ಕಷ್ಟ ರೀ. ಸುಡ್ತಿರ್ತಾವ. ಇದನ್ನ ಮಾಡೋದು ಅಷ್ಟು ಈಸಿ ಇಲ್ಲ ರೀ. ಭಾಳ ಕಷ್ಟದ ಕೆಲಸ. ಮೊದ್ಲೆಲ್ಲ ಭಾಳ ಜನ ಹೊಲ್ದಾಗ ಮಾಡ್ತಿದ್ರಂತ. ಇವಾಗ ಭಾಳ ಕಡಿಮೆ ಆಗ್ಯದಂತ ಸೀತ್ನಿ ಮಾಡೋದದು. ಆಲ್ಮೋಸ್ಟ್ ರೆಡಿ ಆದು ರೀ. ಇನ್ನೇನ ತೆಗಿತಾರ ಹೊರಗ. ಸ್ವಲ್ಪ ತೆಗ್ದಂಗ ಒಬ್ಬೊಬ್ರು ತಿನ್ಕೋತ ಹೋಗುದ್ರಿ ಬಿಸಿ ಬಿಸಿ ಇದ್ದಾಗ್ಲೆ. ಬಂತು ನೋಡ್ರಿ ಗಾಯ್ಸ್ ಬಿಸಿ ಬಿಸಿ ತೆನಿ. ಇವಾಗ ಇನ್ನೂ ಒಂದ್ ಕೆಲಸ ಅದ ರೀ. ಇಲ್ಲಿ ಹಾಕಿ ಬಡಿಬೇಕು ಇವಕ್ಕ. ಅದು ಒಂದು ನ್ಯಾಕ್ ಅದ ರೀ. ಬಡಿದ ತೋರಿಸ್ತೇನೆ. ವಾ ಸುಡಾತಾರ. ಫುಲ್ ಗರಂ ಅದಾವ ಸೀತ್ನಿ. ಅದ ನೋಡ್ರಿ ಸುಟ್ಟಿದ್ ಸೀತ್ನಿವ. ತೊಂಬರ್ವಿ ಅದನ್ನ. ಈ ತರ ಬಡ್ದು ಕಾಳ ತೆನಿಯಿಂದ ಸೆಪರೇಟ್ ಮಾಡೋದು ಗಾಯ್ಸ್. ಇದು ಬಹಳ ಕಷ್ಟದ ಕೆಲಸ ರೀ. ನೋಡ್ಲಾಕ್ ಸರಳ ಅನಿಸ್ತದ. ಬಟ್ ಬಡದವ್ರಿಗೆ ಗೊತ್ತಿರಿ ಅದ್ರ ಕಷ್ಟ ಏನಂತ ಹೇಳಿ. ನಾನು ಮುಂದೊಂದ್ಸಲ ಟ್ರೈ ಮಾಡಿದೆ ರೀ ಬಡಿದು. ಆದ್ರೆ ಆಗ್ಲಿಲ್ಲ ರೀ. ನೋಡಕತ್ತೆ ತೋರಿಸ್ತೀನಿ. ಈ ತರ ಬಡದ ನಂತರ ಇವನ್ನ ಕೈ ಮರದ ಸಹಾಯದಿಂದ ಬೇರ್ಪಡಿಸ್ಬೇಕಂತ. ಸೊ ನಾವು ಮರ ತಂದಿದ್ದಿಲ್ಲ ರೀ. ಸೊ ಕೈಲೇನೆ ಎಲ್ಲರೂ ಸ್ವಚ್ಛ ಮಾಡಕತ್ತಾರೆ. ಬಾ ಅಪ್ಪು ಸೀತಿ ರೆಡಿಗ ಬಾಯ್ಲಿ. ಅಲತ್ತ ಏನ ತಿನ್ನಲತ್ತ ಇಲ್ಲ ರವಿಗೆ. ನೋಡ್ರಿ ಬಡದ್ ಈ ತರ ತೆನಿಯಿಂದ ಕಾಳು ಸಪ್ರೇಟ್ ಆಗ್ಯಾವ ನೋಡ್ರಿ. ಲಕ್ಷ್ಮಿ ಮೇಡಮ್ ಬಿಸಿ ಆಗ್ಯಾರ ಸೀತ್ನಿ ಸ್ವಚ್ಛ ಮಾಡಕ. ಇಲ್ಲಿ ಸೀತ್ನಿ ಫೈನಲ್ ಟಚ್ ಅಪ್ ಬಂದವ್ರಿ. ಆ ಕಡೆ ನೋಡ್ರಿ ಫೋಟೋ ಸೆಷನ್ ಮಾಡಿಸ್ಯಾರ ಪ್ರೀತಿ ಇವಾಗು ಜೋಳದ ತೆನಿ ಜೊತೆ. ಇದು ನೋಡ್ರಿ ಗಾಯ್ಸ್ ಮಸ್ತ್ ಶೇಂಗಾ ದಿಂಡಿ, ಉಪ್ಪ, ನಿಂಬೆ ಹಣ್ಣ, ಬಿಸಿ ಬಿಸಿ ಸೀತ್ನಿ. ಆಹಾ ಬಾಯಾಗ ಏನ್ರಿ ನೀರ. ಗಾಯ್ಸ್ ಬಿಲೀವ್ ಮೀ, ಈ ವಿಡಿಯೋ ಎಡಿಟ್ ಮಾಡಕ್ ಸರ್ಕೇರಿ ಬಾಯಾಗ ನೀರ್ ಬರಾಕತ್ತಿದ್ದು. ವಾವ್ ಸೂಪರ್ ಅಲ್ರಿ. ಎಲ್ಲರೂ ಬಿಸಿ ಆದ್ರೆ ತಿನ್ನಾಕ ನಾವು ತಿನ್ನನ್ ಬರ್ರಿ. ಕೆರೆ ತುಡು ಮಾಡ್ಕೊಂಡು ಹುರ್ಕೊಂಬಂತೀನಿ. ಡೇಂಜರ್ ಅದ ತಿನ್ನಕ್ಕೆ. ಭಾಳ ಡೇಂಜರ್ ದಿಪ್ಪ ಬಾಗುನಿ. ತೆನಿನೇ ತಕೊಂಡ್ ಬಿಡೋದ ಅಮ್ಮ. ಸಚಿನ್ ಎಲ್ಲಿ ಹಿಡಿದ್ರು? ಸ್ವಲ್ಪ ಹಾಕೊಡು ಮಮ್ಮಿ. ಮಮ್ಮಿ ಹಂಗ ಸ್ವಲ್ಪ ಹಾಕೊಡು.
ಅದು ಮಾತ್ರ ಹೊರಗೆ ಜೋಳ ಒಳಗೆ ಒಂದೊಂದು ಹಿಂಗದ ತೆಗಿತೀನಿ ನಾನು ತಿಂತೀನಿ ಆಹಾ ಮಾಡು ಸ್ಟೈಲೇ ಇಷ್ಟು ಭಾರಿ ಅದ ಇನ್ನು ತಿನ್ನೋ ಟೇಸ್ಟ್ ಕೇಳಿರ ಸೂಪರ್ ಗಾಯ್ಸ್. ಎಲ್ಲರೂ ಹೊಟ್ಟೆ ತುಂಬಾ ಸೀತ್ನಿ ತಿಂದ್ರಿ ಗಾಯ್ಸ್. ಯಾರಿಗೆ ಇಷ್ಟ ಸೀತ್ನಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ. ಹಂಗ ನಮ್ ಸೀತ್ನಿ ತಿನ್ನೋ ವ್ಲಾಗ್ ನಿಮ್ಗೆ ಹೆಂಗ ಅನಸ್ ಅಂತ ಹೇಳಿ ಅದನ್ನು ನಮ್ ಕಾಮೆಂಟ್ ಮಾಡಿ ಹೇಳ್ರಿ. ಇದೆಲ್ಲ ಕಲಿಸಿ ಮಿಕ್ಸ್ ಮಾಡ್ಕೊಟ್ಟಿರಿ. ನಿಂಬೆಹಣ್ಣು ಹಿಂಡಿರಿ ಕೊಡ್ರಿ. ನಿಂಬೆಹಣ್ಣು ಕೊಡ್ರಿ. ಒಂದು ನಿಂಬೆಹಣ್ಣು ಕೊಟ್ರಿ. ಹೆಣ್ಕೊತೀನಿ ಕೊಡ್ರಿ. ಈ ನಿಂಬಿಕಾಯಿ ಹಿಂಡಾಗ ಒಂದ್ ಬೀಜ ಬಿದ್ದೇ ಬೀಳ್ತಾವ ನೋಡ್ರಿ. ಎಷ್ಟು ಕಾಡ್ತಾವ ನೋಡವು. ಬೆಲ್ಲ ಕೊಡ್ತೀಯನ ಕೊಲ್ಯ ಬೆಲ್ಲ ಓ ಸಾಲ್ ನಿಂತು ಬಿಡ್ರಿ ಒಟ್ರು. ಮತ್ ಸ್ಟಾರ್ಟಿಂಗ್ ಹಿಂಗಪ್ಪ ಎಲ್ಲಾರು ಮಾಡಾಗ ಬೇರೆ ಆಗಲ್ಲ. ನೈಟ್ ಹೊಡೆದೀನಿ ಸೀದಾ ಕ್ಯಾಗಿ ಹೊಡಿತೀನಿ. ನೋಡ್ರಿ ಗಾಯ್ಸ್ ಹೊಡಿದು ಒಂದ್ ಕಲಾನೇ ರೀ. ನೋಡೋಣ ಎಲ್ಲರಿಗೂ ಬರಂಗಿಲ್ರಿ ಮಾಡಾಕ ಅದನ್ನ. ಗಾಯ್ಸ್ ಮಾಡು ಪ್ರೊಸೆಸ್ ನೋಡಿ ಇಷ್ಟು ಸರಳ ಅಂತ ನಾನು ಟ್ರೈ ಮಾಡಕ್ ಹೋದೆ ರೀ. ಬರ್ಲಿಲ್ಲ ರೀ. ಎಲ್ಲರೂ ನಗಾಕತ್ರ. ನಾನು ಮಾಡಾಕತ್ತೇರಿ ಎಲ್ಲ ಹೊರಗ ಬೀಳಾಕತ್ತು. ನಾನು ಮಾಡೋದ್ ನೋಡಿ ಹಿಂಗ ಬಿಟ್ರೆ ಇವ ಎಲ್ಲ ಕೆಳಗೆ ಚೆಲ್ತಾನ ಅಂತ ಹೇಳಿ ಅವರೇ ಮಾಡಾಕತ್ರಿ. ಬಾತ್ಗಳು ಸಾಕೇವಿ ಹೊಲ್ದ ನಾವು. ಬಾತ್ಗಳು ಯಾರಿ ಬೇಕ? ನೀವು ಬಾತ್ಕೊಳಿ ಬೇಕೇನ? ಬಾತ್ಕೊಳಿ ಬೇಕ? ಸೀತ್ನಿ ಬಾಳೆ ಆದ್ರಿ ಮನಿಗೂ ತಗೊಂಡು ಹೋಗುವಂತ ಪ್ಲಾನ್ ಮಾಡಿದೇವಿ. ಎಲ್ಲರೂ ತಿಂದೇವ್ರಿ ಅಂದ್ರೂ. ನಮ್ಮ ಮನ್ಯಾಗ ಏನ್ ಬಿಟ್ರು ಚಾಯ್ ಬಿಡಂಗಿಲ್ರಿ ಗಾಯ್ಸ್. ಥರ್ಮಸ್ದಾಗ ತಗೊಂಡ್ ಬಂದಾರ ಸೀತ್ನಿ ಜೊತೆ ಚಾ ತಿನ್ನೋಣ ಅಂತ ಹೇಳಿ. ಸಾರಿ ಸೀತ್ನಿ ಜೊತೆ ಚಾ ಕುಡಿನ ಅಂತ ಹೇಳಿ. ನೋಡ್ರಿ ಈಗ ಚಾ ಕುಡ್ಕೊಂಡ ಮನಿಗೆ ಹೋಗೋಣಂತ. ಇಲ್ಲೇ ಬತ್ ನೋಡದ ಕಾಗಿ 100 ಕಾಗಿ ಇಲ್ಲೇ ಅದಾವ. ಎರಡು ಅದಾವ ಒಂದೇ ಗಿಡದಾಗ. ಮ್ಯಾಗೊಂದು ಕೆಳಗೊಂದು. ಕೊನೆಗ ಮನಿಗ್ ಹೋಗೋ ಮುಂದ ಒಂದ್ ಶಕುನ ಪಕ್ಷಿ ನೋಡಿದೇವ್ರಿ. ಇದು ಚಲೋ ಶಕುನ ಅಂತ್ರಿ ನೋಡುದ. ಇದನ್ನ ನಮ್ಮ ಊರ್ ಕಡೆ ಶಂಭೂರ್ಕಾಗಿ ಅಥವಾ ರತ್ನ ಪಕ್ಷಿ ಅಂತ ಕರಿತೇವ್ರಿ ನಾವ್ ಇದಕ್ಕ. ಇದೆಲ್ಲ ಮುಗಿಸ್ಕೊಂಡ ಮನಿಗೆ ಹೊಂಟಿದ್ದೇವ್ರಿ. ಮನಿಗೆ ಹೋಗೋ ಟೈಮ್ದಾಗ ಇಲ್ಲಿ ರೈಲ್ವೆ ಹಳಿ ಬರ್ತೈತ್ರಿ ಹಾದ್ಯಾಗ ಒಂದು. ಅಲ್ಲೊಂದು ಕಬ್ಬಿನ ಟ್ರ್ಯಾಕ್ಟರ್ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿತ್ರಿ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಟ್ರೈನ್ ನಡ್ಬೇಕು ಸಿಕ್ಕಾಕೊಂಡ್ಬಿಟ್ಟಿತ್ತು ಆಲ್ಮೋಸ್ಟ್. ನಮಗೂ ಹೋಗ್ಲಕ್ಕ ದಾರಿ ಇಲ್ದಂಗೆ ಆಗ್ಬಿಟ್ಟಿತ್ರಿ. ಬ್ಲಾಕೇ ಮಾಡಿಬಿಟ್ಟಿದ್ರಿ ಪೂರಾ ರೋಡ್ ಅವ್ರ. ಪುಣ್ಯಕ್ಕೆ ಅಲ್ಲೊಂದು ಇನ್ನೊಂದು ಟ್ರ್ಯಾಕ್ಟರ್ ಬಂತ್ರಿ. ಅವ್ರು ಹಗ್ಗ ಕಟ್ಟಿ ಎಳ್ಕೊಂಡು ಸರ್ಸ್ಕೊಂಡ್ರಿ. ಆಮೇಲೆ ನಾವು ಹೋಗ್ಲಕ್ಕ ಎಲ್ಲರೂ ಹೋಗ್ಲಕ್ಕ ಈಸಿ ಆಗ್ಬಿಡ್ತ. ಇಲ್ಲಾಂದ್ರೆ ರೈಲ್ವೆ ಹಳಿ ಕಡೆನೇ ಸಿಕ್ಕಾಕೊಂಡ್ಬಿಡೋದಾಗ್ತಿತ್ತು ನೋಡ್ರಿ. ಟ್ರೈನು ಬರಾಕತ್ತಿತ್ತು ಅಂತಂದ. ಸುಮ್ನೆ ಯಾಕೆ ಎರಡೇ ಟ್ರೇಲರ್ ಕಟ್ತಾರೆ ಗೊತ್ತಿಲ್ಲ ರೀ ಕಬ್ಬಿನ ಗಾಡಿಗಳಿಗೆ. ಅದು ಸೇಫ್ನು ಇಲ್ಲ ಮತ್ತೆ ಹಿಂಗೆ ಕಿರಿಕಿರಿ ಮಾಡ್ಕೊತ ಹೋಗ್ಬಿಡ್ತದ್ರಿ. ಇದಿಷ್ಟು ಗಾಯ್ಸ್ ಇವತ್ತಿನ ನಮ್ಮ ಸೀತ್ನಿ ವ್ಲಾಗ್. ಐ ಹೋಪ್ ಈ ಸೀತ್ನಿ ವ್ಲಾಗ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗ್ಯದ. ಮತ್ತೆ ಎಷ್ಟೋ ಜನಕ್ಕೆ ಸೀತ್ನಿ ತಿನ್ನಂಗೆ ಆಗಿರ್ಬೇಕು ಅಂತ ಅನ್ಕೋತೀನಿ ರೀ ಗಾಯ್ಸ್. ಇದೇ ಥರ ವ್ಲಾಗ್ಸ್ ನೋಡ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಮತ್ತೆ ಮುಂದಿನ ವ್ಲಾಗ್ನಾಗ ಆಸ್ ಯೂಶುವಲ್ ಸಿಗೋಣ ಗಾಯ್ಸ್. ಬಾಯ್.